ಪರಿಚಾರಯಸ್ವ ಆಭಿಃ ರಾಮಾಭಿಃ ಅಂತ ಕಾಟಕೋಪನಿಷತ್ನಲ್ಲಿ ಪ್ರಥಮಾಧ್ಯಾಯದಲ್ಲಿ ಪ್ರಥಮ ವಲ್ಲಿಯಲ್ಲಿ ಒಂದು ಪ್ರಯೋಗ 24ನೇ ಮಂತ್ರ ಅದು. ನಚಿಕೇತನೇ ಯಮ ಹೇಳ್ತಾನೆ, ನಾನು ನಿನಗೆ ಅನೇಕ ಸುಂದರಿಯರನ್ನು ಕೊಡ್ತೇನೆ. ಮನುಷ್ಯರ ಲೋಕದಲ್ಲಿ ಅಂಥವರೆಲ್ಲ ದುರ್ಲಭರಾಗಿರ್ತಾರೆ, ಅಂಥವರಿಂದ ಬೇಕಾದ ಸೇವಾ ಮಾಡಿಸಿಕೋ. ಆ ಮತ್ಪ್ರತ್ತಾಭಿಹಿ, ನನ್ನಿಂದ ಕೊಡಲ್ಪಟ್ಟ ಆಭಿಹಿ, ಈ ಸ್ತ್ರೀಯರಿಂದ ಪರಿಚಾರಯಸ್ವ, ಸೇವೆ ಮಾಡಿಸಿಕೋ ಅಂತ ಅದರ ಅರ್ಥ. ಅಲ್ಲಿ ಪರಿಚಾರಯಸ್ವ ಅನ್ನೋದು ನಿಜಂತ ಪ್ರಯೋಗ ನಮ್ಗೆ ಗೊತ್ತಿರುವಂತೆ. ಅದಕ್ಕೆ ಕರ್ಮ ಯಾವುದು ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಕರ್ಮವನ್ನು ಅಲ್ಲಿ ಹೇಳಲಿಲ್ಲ. ಆತ್ಮಾನಂ ಪರಿಚಾರಯಸ್ವ, ಮತ್ಪ್ರತ್ತಾಭಿಹಿ ಆಭಿಹಿ ಸ್ತ್ರೀಭಿಹಿ ಸ್ವಾತ್ಮಾನಂ ಪರಿಚಾರಯಸ್ವ ಅಂತ. ಅದು ನಿಜಂತ ಪ್ರಯೋಗದ ಪೂರ್ಣ ಪ್ರಯೋಗ. ಅಲ್ಲಿ ಸ್ವಾತ್ಮಾನಂ ಅಂತ ಬಂದಿಲ್ಲ ಅಷ್ಟೆ. ಮತ್ತೆ ಇದರ ಅಣಿಜಂತ ಪ್ರಯೋಗ ಏತಾಹ ಮತ್ಪ್ರತ್ತಾಹ ರಾಮಾಹ ತ್ವಾಂ ಪರಿಚಾರಯಂತಿ ತ್ವಾಂ ಪರಿಚರಂತಿ, ನನ್ನಿಂದ ಕೊಡಲ್ಪಟ್ಟ ಈ ಸ್ತ್ರೀಯರು ನಿನ್ನನ್ನು ಉಪಚರಿಸುತ್ತಾರೆ ಅಂತ ಹೀಗದು. ಹೀಗೆ ತ್ವಾಂ ನಿನ್ನನ್ನು ಪರಿಚರಂತಿ ಉಪಚರಿಸುತ್ತಾರೆ. ಅಲ್ಲಿ ತ್ವಾಂ ಅನ್ನೋದು ಕರ್ಮ, ಪರಿಚರಂತಿ ಅನ್ನೋದಕ್ಕೆ. ಅದು ನಿಜಂತವಾಗಿ ಪ್ರಯೋಗ ಕಂಡಾಗ ಇಮಾ ರಾಮಾಹ ಅಂತ ಪ್ರಥಮ ವಿಭಕ್ತಿ ಬಹುವಚನ ಇದ್ದದ್ದು ಇಮಾಹ ರಾಮಾಹ ಅಂತ ದ್ವಿತೀಯ ವಿಭಕ್ತಿ ಬಹುವಚನ ಆಗ್ತದೆ. ಅದು ನಮ್ಗೆ ಗೊತ್ತಿದೆ. ಮತ್ತೆ ತ್ವಾಂ ಇದ್ದದ್ದು ಸ್ವಾತ್ಮಾನಂ ತ್ವಂ ಇಮಾಹ ರಾಮಾಹ ಸ್ವಾತ್ಮಾನಂ ಪರಿಚಾರಯಸ್ವ ಅಂತ ಹೀಗೆ ಪ್ರಯೋಗ ಆಗ್ತದೆ. ಅಲ್ಲಿ ಇಮಾಹ ರಾಮಾಹ ಪರಿಚರಂತಿ ಅಂತ ಅಣಿಜಂತ ಪ್ರಯೋಗದಲ್ಲಿ ಪ್ರಥಮ ವಿಭಕ್ತಿ ಬಹುವಚನ ಇದ್ದದ್ದು ನಿಜಂತ ಪ್ರಯೋಗದಲ್ಲಿ ದ್ವಿತೀಯ ವಿಭಕ್ತಿ ಬಹುವಚನ ಆಗಬಹುದು, ಅಥವಾ ಅದೇ ತೃತೀಯ ವಿಭಕ್ತಿ ಬಹುವಚನವೂ ಕೂಡ ಆಗಬಹುದು. ಅದನ್ನ ಬೇರೆ ಬೇರೆ ಥರ ಪ್ರಯೋಗ ಮಾಡೋದು ಆ ಥರ ವ್ಯಾಕರಣದಲ್ಲಿ ಕಂಡಿದೆ. ಕೆಲವು ಸೂತ್ರಗಳು ಇವೆ. ಸ್ವಾಮಿ ಭೃತ್ಯಂ ಕರ್ಮ ಕಾರಯತಿ, ಅದರ ಮೂಲ ಪ್ರಯೋಗ ಭೃತ್ಯ ಕರ್ಮ ಕರೋತಿ, ಸೇವಕನು ಕೆಲಸ ಮಾಡುತ್ತಾನೆ ಅಂತ. ಆ ಸೇವಕನ ಮೂಲಕ ಕೆಲಸ ಮಾಡಿಸ್ತಾನೆ ಅಂತ ಹೇಳುವಾಗ ಸ್ವಾಮಿ ಮಾಲೀಕನು ಭೃತ್ಯನನ್ನು ಕರ್ಮವನ್ನು ಕಾರ್ಯತಿ ಮಾಡಿಸುತ್ತಾನೆ. ಅದಕ್ಕೆ ಭೃತ್ಯೇನ ಅಂತ ಅರ್ಥ, ಸೇವಕನ ಮೂಲಕ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅದನ್ನು ಭೃತ್ಯೇನ ಅಂತಲೂ ಹೇಳ್ಬೋದು, ಹಾಗೆ ಭೃತ್ಯಂ ಅಂತಲೂ ಎರಡೂ ರೀತಿಯಾಗಿ ಹೇಳ್ಬೋದು. ಕರ್ಮ ಕಾರ್ಯತಿ, ಕರ್ಮ ಅನ್ನೋದನ್ನಲ್ಲಿ ಪ್ರಯೋಗ ಮಾಡಬೇಕು ದ್ವಿತೀಯ ವಿಭಕ್ತಿ. ಇಲ್ಲದೆ ಅದನ್ನಲ್ಲಿ ಕರ್ಮ ಅನ್ನೋದನ್ನ, ಕೆಲಸ ಅನ್ನೋ ಕರ್ಮವನ್ನು ನಾವು ಹೇಳದೆ ಹೋದ್ರೆ ಏನ್ ಮಾಡಿಸ್ತಾನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅಲ್ಲಿ ಕರ್ಮವನ್ನು ಹೇಳುವುದು ಅತ್ಯಗತ್ಯ ಆಗ್ತದೆ. ಇಲ್ಲಿ ಇಮಾಹ ರಾಮಾಹ ಅಂತ ಪ್ರಥಮ ವಿಭಕ್ತಿ ಬಹುವಚನ ಅಣಿಜಂತ ಪ್ರಯೋಗದಲ್ಲಿದ್ದು, ನಿಜಂತ ಪ್ರಯೋಗ ಆಗುವಾಗ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿ ಇಮಾಹ ರಾಮಾಹ ಅಂತಲೇ ಆಗಬಹುದು, ಅಥವಾ ತೃತೀಯ ವಿಭಕ್ತಿ ಬಹುವಚನದಲ್ಲಿ ಆಭಿಹಿ ರಾಮಾಭಿಹಿ ಸ್ವಾತ್ಮಾನಂ ಪರಿಚಾರಯಸ್ವ, ಸ್ವಾತ್ಮಾನಂ ಅಂತ ಹೇಳುವುದನ್ನು ಬಿಟ್ಟಿದ್ದಾರಷ್ಟೇ. ಕರ್ಮ ಅದು ಬೇಕು ಅಲ್ಲಿ ನಿಜಂತ ಪ್ರಯೋಗ. ಆದ್ರಿಂದ ಎರಡು ಕರ್ಮ ಇರ್ತದೆ ನಿಜಂತ ಪ್ರಯೋಗಕ್ಕೆ. ಎಲ್ಲಾ ಕಡೆ ಅಲ್ಲ, ಕೆಲವು ಧಾತುಗಳಲ್ಲಾದ್ರೂ ಎರಡೆರಡು ಕರ್ಮ ಇರ್ತದೆ. ಇಲ್ಲಿ ಕರ್ಮ ಸ್ವಾತ್ಮಾನಂ ಅಂತನೂ ಒಂದು ಕರ್ಮ, ಇಮಾಹ ರಾಮಾಹ ಅಂತನೂ ಒಂದು ಕರ್ಮ. ಅದ್ರಲ್ಲಿ ಕರ್ಮತ್ವವನ್ನು ವಿವೇಕ್ಷೆ ಮಾಡದೆ ಅವರಿಗೆ ಕಾರಣತ್ವವನ್ನು, ಸಾಧನತ್ವವನ್ನು ವಿವೇಕ್ಷೆ ಮಾಡಿದ್ದಾರೆ. ಆದ್ರಿಂದ ಆಭಿಹಿ ರಾಮಾಭಿಹಿ ಅಂತ ಆಗೋದು ಸರಿ. ಸ್ವಾತ್ಮಾನಂ ಅನ್ನುವ ಕರ್ಮವೂ ಇಲ್ಲದೆ ಹೋದ್ರೆ ಅದು ನಿಜಂತ ಆಗೋದಿಲ್ಲ. ಸ್ವಾತ್ಮಾನಂ ಅನ್ನೋ ಕರ್ಮ ಬೇಕು, ಆದ್ರಿಂದ ಅದನ್ನು ಅಧ್ಯಾಹಾರ ಮಾಡ್ಕೋಬೇಕು. ಆದ್ರೆ ಅಧ್ಯಾಹಾರ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ, ಅದು ಅಂಡರ್ಸ್ಟುಡ್. ಅದು ಹೀಗೇನೂ ಪ್ರಯೋಗ ಮಾಡಬಹುದು. ನಾವು ಪ್ರಯೋಗ ಮಾಡುವುದಾಗಿದ್ರೆ ಆಭಿಹಿ ರಾಮಾಭಿಹಿ ಸ್ವಾತ್ಮಾನಂ ಪರಿಚಾರಯಸ್ವ ಅಂತಲೇ ಮಾಡ್ತಿದ್ವೇನೋ. ಅಂತ ಕರ್ಮವನ್ನು ಲುಪ್ತ ಮಾಡಿ ಅಂತರ್ಗತವಾದ ಒಂದು ಕರ್ಮ ಅದು ಅಂಡರ್ ಕರೆಂಟ್ ರೂಪದಲ್ಲಿ ಅಲ್ಲಿದೆ.
ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಬಹುದು ಅಂತ ಒಂದು ಇಂಥ ಪ್ರಯೋಗಗಳನ್ನ ನೋಡಿದ್ರೆ ಕಾಣಿಸ್ತದೆ. ನಾವು ಇಂಥ ಪ್ರಯೋಗಗಳನ್ನ ಮಾಡುವುದನ್ನ ರೂಢಿ ಮಾಡಿಸ್ಬೇಕು, ಮಾಡ್ಕೊಳ್ಬೇಕು.